ಪ್ರಚಾರ ಹೇಗಿದೆ? ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದೀವಲ್ಲ, ಅದರಿಂದ ಜನ ನಮ್ಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವರು ಬರ್ತಾ ಇಲ್ಲ, ಮೊನ್ನೆ ಏನೋ ಫೋನ್ ಮಾಡಿದ್ರು. ಜಮೀರು ಕೇರಳದಲ್ಲಿದ್ದಾರೆ, 4ನೇ ತಾರೀಕಿನವರೆಗೆ ಅಲ್ಲಿ ಇರ್ತಾರೆ. 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆನಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ ಸರ್? ಇಲ್ಲಪ್ಪ, ಕೇರಳ ಎಲೆಕ್ಷನ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಿಲ್ಲಿ ಬರ್ತಾರೆ. ಎರಡು ಕ್ಷೇತ್ರದ ಪ್ರಚಾರ ಹೇಗಿದೆ? ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದೀವಲ್ಲ, ಅದರಿಂದ ಜನ ನಮ್ಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವರು ಬರ್ತಾ ಇಲ್ಲ, ಮೊನ್ನೆ ಏನೋ ಫೋನ್ ಮಾಡಿದ್ರು. ಜಮೀರು ಕೇರಳದಲ್ಲಿದ್ದಾರೆ, 4ನೇ ತಾರೀಕಿನವರೆಗೆ ಅಲ್ಲಿ ಇರ್ತಾರೆ. 5ನೇ ತಾರೀಕು ಇಲ್ಲಿ ಬರ್ತಾರೆ. ನಾನು ಮಾತಾಡಿದ್ದೀನಿ ಅವ್ರ ಜೊತೆನಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6, 7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ ಸರ್? ಇಲ್ಲಪ್ಪ, ಕೇರಳ ಎಲೆಕ್ಷನ್ ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಿಲ್ಲಿ ಬರ್ತಾರೆ. ಸರ್, 6 ವರ್ಷಕ್ಕೂ ತಾಯಿ MLA ತಂದೆ, ತಾಯಿ MP ತಂದೆ MLA ಈಗ ಮಗನ ಕ್ಯಾಂಡಿಡೇಟ್ ಮಾಡಿ ನಿಂತಿದ್ದಾರೆ ಅಂತ 6 ವರ್ಷಕ್ಕೆ ಮೊನ್ನೆ ಅಪ್ರೋಚ್ ಮಾಡಿದ್ದಾರೆ ದಾವಣಗೆರೆ. ಆ ಥರ ನಮ್ಮ ಪಾರ್ಟಿ ಅಂತ ಅಲ್ಲ, ಅವ್ರ ಪಾರ್ಟಿನಲ್ಲೂ ಹಿಂಗೆ ಇದೆ. ಈಗ ಕಾಂಗ್ರೆಸ್ನಿಂದ ಹೋದವ್ರನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಹೆಂಗೆ ಮಾಡಿದ್ರು? ಹೆಂಗೆ ಮಾಡಿದ್ರು? ಈಗ ನಮ್ಮ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಎಲ್ಲಿದ್ದವರು ಗೊತ್ತಾ ನಿನಗೆ? ಕಾಂಗ್ರೆಸ್ನಲ್ಲಿದ್ದವರು. ಇಲ್ಲಿ ಶಾಬ್ನೂರ್ ಶಿವಶಂಕರಪ್ಪನವರು ನಿಧನರಾಗಿದ್ದರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ್ ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಎರಡೂ ಕಡೆ, ಎರಡೂ ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾಕಂತಂದರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, HY ಮೇಟಿ ಅವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, ಅವೆಲ್ಲವೂ ಕೂಡ